ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ವರ್ಣಮಾಲೆಯ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ವರ್ಣಮಾಲೆ ಅಂದರೆ ಎಲ್ಲರಿಗೂ ಗೊತ್ತಿದೆ ಅಂತಂದೆ ಅಲ್ಲ, ಅದರಲ್ಲಿ ಎಷ್ಟೊಂದು ಕಲಿಯದಿದೆ. ವರ್ಣಮಾಲೆ ಚೆನ್ನಾಗಿ ಅರ್ಥ ಆದ್ರೇ ಬೇರೆ ಎಲ್ಲ ಸಂಧಿಗಳು, ಉಳಿದ ಪದಗಳ ರಚನೆ, ಒತ್ತಕ್ಷರ, ದೀರ್ಘಾಕ್ಷರ ಎಲ್ಲ ಕಲಿಯೋದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ವರ್ಣಮಾಲೆ ಅಂತ ನೋಡೋದಾದ್ರೆ, ವರ್ಣಮಾಲೆ ಅದರಲ್ಲಿ ವಿದ್ವಾಂಸರು, ಪಂಡಿತರು ವರ್ಣಮಾಲೆ ಬಗ್ಗೆ ಏನೇನು ಹೇಳಿದ್ದಾರೆ ಅಂತ ನೋಡೋದಾದರೆ, ನಮಗೆ ಗೊತ್ತಿದೆ ವರ್ಣ ಅಂದರೆ ಅಕ್ಷರ. ಅದನ್ನು ಬೇರೆ ರೀತಿ ವಿರುದ್ಧಾರ್ಥದಲ್ಲೆಲ್ಲ ತಗೊಂಡು ನೋಡೋದಾದರೆ ಅಕ್ಷರವನ್ನು ನೋಡಿ, ಅಕ್ಷರಕ್ಕೆ ವಿರುದ್ಧ ಪದ ಕ್ಷರ. ಇದಕ್ಕೆ ಆಲ್ಟರ್ನೇಟ್ ಪರ್ಯಾಯ ಪದಗಳನ್ನೆಲ್ಲ ಕೇಳಿರ್ತೀವಿ. ಅಲ್ಲಿ ನೋಡಿದಾಗ ಇದರ ಅರ್ಥ ಚೆನ್ನಾಗಿ ಗೊತ್ತಾಗುತ್ತೆ. ಅಂದರೆ ಏನು ಕೇಳಿದ್ವಿ? ಅಕ್ಷಯ ಅಂತ ಕೇಳಿದ್ವಿ. ಅಕ್ಷಯ ಅಂದರೆ ನಮಗೆಲ್ಲ ಗೊತ್ತಿದೆ, ಅಕ್ಷಯ ಪಾತ್ರೆ ಅಂತಂದೇಳಿ, ಅಂದರೆ ಖಾಲಿ ಆಗದೆ ಇರೋದು. ಅದೇ ರೀತಿ ಕ್ಷಯ ಅಂದರೆ ನಾಶ ಆಗೋದು, ಖಾಲಿ ಆಗೋದು. ಇಲ್ಲೂ ಕೂಡ ಅಷ್ಟೇ, ಕ್ಷರ ಅಂದರೆ ನಾಶವಾಗುವುದು. ನೆಕ್ಸ್ಟು ಅಕ್ಷರ ಅಂದರೆ ಯಾವುದು ನಾಶವಾಗುವುದಿಲ್ವೋ ಅದೇ ಅಕ್ಷರ. ಅಂದರೆ ಶಿಕ್ಷಣ, ಜ್ಞಾನ ಎಲ್ಲ ಹೇಳ್ಬೋದು. ಇನ್ನು ಒಂದು ಭಾಷೆಯ ಲಿಖಿತ ಸಂಕೇತವೇ ಅಕ್ಷರ ಅಂತ ಹೇಳ್ತೀವಿ. ಇದನ್ನು ವರ್ಣ ಅಂತ ಕೂಡ ಹೇಳ್ತೀವಿ. ವರ್ಣ ತತ್ಸಮ ತದ್ಭವದಲ್ಲಿ ಏನು ಹೇಳ್ತೀವಿ? ವರ್ಣ, ಬಣ್ಣ ಅಂತಂದು ಹೇಳ್ತೀವಿ. ಈ ರೀತಿಯೆಲ್ಲ ಕರಿತೀವಿ. ಈ ವರ್ಣಗಳ ಅಂದರೆ ಅಕ್ಷರಗಳ ಸಮೂಹವನ್ನು, ಮಾಲೆಯನ್ನು, ಸರವನ್ನು, ಹಾರವನ್ನು, ನಾವು ಅಕ್ಷರಗಳ ಗುಂಪನ್ನು ಏನು ಹೇಳ್ತೀವಿ? ವರ್ಣಮಾಲೆ ಅಂತ ಕರಿತೀವಿ. ಈ ವರ್ಣಮಾಲೆಯ ವಿಭಾಗ ಕ್ರಮ ನೋಡೋದಾದರೆ, ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು? 49 ಅಕ್ಷರಗಳಿವೆ. ಇದರಲ್ಲಿ ಪ್ರಮುಖವಾಗಿ 3 ಭಾಗಗಳಿವೆ. ಆ 3 ಭಾಗಗಳು ಯಾವುದ್ಯಾವುದು? ಪ್ರಮುಖ ಭಾಗಗಳು ಸ್ವರಗಳು ಅಥವಾ ಸ್ವರಾಕ್ಷರಗಳು, ವ್ಯಂಜನಗಳು ಅಥವಾ ವ್ಯಂಜನಾಕ್ಷರಗಳು, ಯೋಗವಾಹಗಳು. ಅದರಲ್ಲಿ ಮೊದಲನೆಯದು ಭಾಗ ಸ್ವರಗಳು ಅಂತ ನೋಡೋದಾದರೆ, ಸ್ವರಗಳಲ್ಲಿ ಎಷ್ಟು ಅಕ್ಷರ? 13 ಅಕ್ಷರಗಳಿದ್ದಾವೆ. ಸ್ವರಗಳು ಎಂದರೆ ಏನು ಅಂತ ನೋಡೋದಾದರೆ, ಸ್ವರಗಳು ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಥವಾ ಉಚ್ಚರಿಸುವ ಅಕ್ಷರಗಳು. ಅಂದರೆ ಯಾವುದೇ ಸಪೋರ್ಟ್ ಬೇಕಾಗಿಲ್ಲ ಅದಕ್ಕೆ. ಸ್ವತಂತ್ರವಾಗಿ ಬಾಯಿ ಬಿಟ್ಟರೆ ಸಾಕು, ಆಕಳಿಸಿದ್ರೆ ಸಾಕು, ಬೆಳಿಗ್ಗೆ ಎದ್ದರೆ ಸಾಕು, ಸ್ವರ ಬರ್ತಾ ಇರುತ್ತೆ. ಹಾಗಾಗಿ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳು ಅಂತ ಹೇಳ್ಬೋದು. ಮತ್ತು ಇದರಲ್ಲೂ ಕೂಡ 3 ಭಾಗಗಳಿದೆ. ಯಾವುದ್ಯಾವುದು? ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ, ಈ ಥರ. ಹ್ರಸ್ವಸ್ವರ ಅಂತ ನೋಡೋದಾದರೆ, ಹ್ರಸ್ವಸ್ವರದಲ್ಲಿ ಎಷ್ಟು ಅಕ್ಷರಗಳಿದೆ? 6 ಅಕ್ಷರಗಳಿವೆ. ಹ್ರಸ್ವಸ್ವರಗಳು ಎಂದರೇನು ಅಂತ ನೋಡೋದಾದರೆ, ಒಂದು ಮಾತ್ರೆಯ ಕಾಲ. ಒಂದು ಮಾತ್ರ ಕಾಲ. ಮಾತ್ರೆ ಅಂದರೆ ನಾವು ಯಾವುದ್ಯಾವುದೋ ರೀತಿ ತಗೊಳ್ಳೋ ಮಾತ್ರೆ ಅಲ್ಲ, ಅದಕ್ಕಿರುವಂತಹ ತೂಕ, ಆ ಶಬ್ದಕ್ಕಿರುವಂತಹ ವೆಯ್ಟೇಜ್, ಅದನ್ನು ಮಾತ್ರ ಅಂತ ಹೇಳ್ತೀವಿ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಹ್ರಸ್ವಸ್ವರ ಅಂತ ಕರಿತೀವಿ. ಯಾವುದ್ಯಾವುದು? ಅ, ಇ, ಉ, ರು, ಎ, ಓ, ಇಷ್ಟು 6 ಅಕ್ಷರಗಳು. ಅದೇ ರೀತಿ ಮುಂದೆ ದೀರ್ಘ ಸ್ವರ ಅಂತ ನೋಡಕ್ಕೆ ಹೋದರೆ, ದೀರ್ಘ ಸ್ವರ ಅಕ್ಷರಗಳೆಷ್ಟು? 7 ಅಕ್ಷರಗಳು. ಆ ದೀರ್ಘ ಸ್ವರಗಳು ಎಂದರೇನು ಅಂದರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು. 2 ಮಾತ್ರ ಕಾಲದಲ್ಲಿ ಯಾವುದನ್ನು ಉಚ್ಚರಿಸ್ತೀವೋ, ಪ್ರೊನೌನ್ಸ್ ಮಾಡ್ತೀವೋ, ಅದನ್ನು ನಾವು ದೀರ್ಘ ಸ್ವರ ಅಂತ ಕರಿತೀವಿ. ಇವನ್ನ ಪ್ರೊನೌನ್ಸ್ ಮಾಡಬೇಕಾದ್ರೆ ಅದೇ ರೀತಿ 2 ಮಾತ್ರೆ ಕಾಲದಲ್ಲೇ ನಾವು ಪ್ರೊನೌನ್ಸ್ ಮಾಡಬೇಕಾಗುತ್ತೆ. ಆ, ಈ, ಊ, ಎ, ಐ, ಓ, ಔ, ಈ ರೀತಿ ದೀರ್ಘವಾಗಿ ನಾವು ಪ್ರೊನೌನ್ಸ್ ಮಾಡಬೇಕು, ಉಚ್ಚಾರಣೆ ಮಾಡಬೇಕು. ಇನ್ನು ಕೊನೆಯದು ಸ್ವರಗಳಲ್ಲಿ 3ನೇ ಸ್ವರ ಪ್ಲುತಸ್ವರ. ಈ ಪ್ಲುತಸ್ವರ ನಾವು ಕೇಳಿಲ್ವಲ್ಲ ಅಂತ ಅಂದ್ಕೋಬೋದು, ಆದರೆ ಇದೆ. ಪ್ಲುತಸ್ವರ ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಮಾತ್ರ ಕಾಲ ಅಥವಾ 3 ಮಾತ್ರ ಕಾಲ ಎಲ್ಲ ಹೇಳ್ತೀವಿ. 3 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು, ಪ್ರೊನೌನ್ಸ್ ಮಾಡುವಂಥ ಅಕ್ಷರಗಳು. ಇಲ್ಲಿ ಅಕ್ಷರಗಳು ಕೊಟ್ಟಿಲ್ವಲ್ಲ ಅಂತಂದೇನಿಲ್ಲ. ಸ್ವರಗಳಿರೋದೇ 13.
ಇಲ್ಲಿ ಬೇರೆ ಸ್ವರಗಳು ಬರೋಕ್ಕೆ ಸಾಧ್ಯ ಇಲ್ಲ. ದೀರ್ಘ ಸ್ವರಗಳೇ ಇಲ್ಲಿ ಹೆಚ್ಚಿನ ದೀರ್ಘವಾಗಿ ಬಳಕೆಯಾಗ್ತವೆ. ಉದಾಹರಣೆಗೆ ನಾವು ಯಾವುದಾದ್ರೂ ಜಾನಪದ ಗೀತೆಗಳಲ್ಲಿ, ಜಾನಪದ ಕಥೆಗಳಲ್ಲಿ, ದೇವರ ಕಥೆಗಳಲ್ಲಿ, ಹಳಗನ್ನಡದಲ್ಲಿ ಇಂಥದ್ರಲ್ಲೆಲ್ಲ ಅದೊಂದು ಸಿಂಬಲ್ ಚಿಹ್ನೆಯನ್ನು ನೋಡ್ತಾ ಇರ್ತೀವಿ, ಎಸ್ ಅಥವಾ 3, 3 ಎಲ್ಲ. ಅದನ್ನು ಆ ರೀತಿ ದೀರ್ಘವಾಗಿ ನಾವು ಪ್ರೊನೌನ್ಸ್ ಮಾಡಬೇಕಾಗುತ್ತೆ. ಅಣ್ಣ ದೀರ್ಘವಾಗಿ ಪ್ರೊನೌನ್ಸ್ ಮಾಡಬೇಕು. ಅದೇ ರೀತಿ ಓ ದೇವರೇ, ಈ ರೀತಿ ದೀರ್ಘವಾಗಿ ಏನು ಮಾಡಬೇಕು, ಪ್ರೊನೌನ್ಸ್ ಮಾಡಬೇಕಾಗತ್ತೆ. ಅದು ಅಂದರೆ ಏನು, ರಸ್ವ ಸ್ವರ ಅಂದರೆ ನಾವು ಕೂತಿರೋ ಜಾಗದಲ್ಲಿ ಒಂದು ರೀತಿ ಇಲ್ಲಿ ಕೇಳಿಸಿದ್ರೆ ಸಾಕು. ದೀರ್ಘ ಸ್ವರ ಅಂದರೆ ನಾವು ಕೂತಿರೋ ಜಾಗದ ಕೊಠಡಿ ಬಿಟ್ಟು ಹೋಗ್ಬೇಕು ಆ ಕಡೆ, ಅದು ಒಂದು ದೀರ್ಘ ಸ್ವರ ಅಂತ ಹೇಳ್ಬೋದು, ನಾವು ಅರ್ಥೈಸ್ಕೋಬೋದು. ಇನ್ನು ಪ್ಲುತ ಸ್ವರ ಅಂದರೆ ನಾವು ಕೂತಿರೋ ಜಾಗ ಬಿಟ್ಟು, ಮನೆ ಬಿಟ್ಟು ಇನ್ನೂ ಒಂದು ರಸ್ತೆಯ ಮಟ್ಟಕ್ಕೆ ಹೋದರೆ ಅದನ್ನು ಪ್ಲುತ ಸ್ವರ ಅಂತ ಕೂಡ ಅರ್ಥ ಮಾಡ್ಕೋಬೋದು. ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ ಅಲ್ವ ವಿದ್ಯಾರ್ಥಿಗಳೇ. ಇನ್ನು ಅದೇ ರೀತಿ ವ್ಯಂಜನಗಳನ್ನು ಮತ್ತು ಉಳಿದ ಅಕ್ಷರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇನ್ನು ಬೇರೆ ಬೇರೆ ವ್ಯಾಕರಣಾಂಶಗಳಿಗೋಸ್ಕರ ನೀವು ಹುಡುಕಾಡೋದಾದರೆ ನಮ್ಮ KRS ಮಾಸ್ಟರ್ ಚಾನಲಲ್ಲಿ ಸುಲಭವಾಗಿ ಎಲ್ಲ ವಿಚಾರಗಳನ್ನು ತಿಳಿಸೋ ಪ್ರಯತ್ನ ಮಾಡಿದ್ದೀನಿ, ನೋಡ್ಬೋದು. ಅದರಲ್ಲಿ ಏನಾದರೂ ನಿಮ್ಮ ಅಭಿಪ್ರಾಯ ತಿಳಿಸೋದಾದರೆ ತಿಳಿಸಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.